ಒಂದು ಕಡೆ ಕರ್ನಾಟಕದಲ್ಲಿ ಎಂಇಎಸ್ ಪುಂಡಾಟ ಮಾಡ್ತಾ ಇದ್ರೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಕಡೆ ಶಿವಸೇನೆಯವರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಶಾಂತವಾಗ್ತಾ ಇದೆ ಅನ್ನುವಾಗಲೇ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು. ಆದ್ರೆ ಈಗ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಕರವೇ ನಾರಾಯಣಗೌಡ ಹೇಳಿದ್ರು. ಇದಕ್ಕೆ ವಾಟಾಳ್ ನಾಗರಾಜ್ ಏನಂದ್ರು ತೋರಿಸ್ತೀವಿ ನೋಡಿ. ಕರ್ನಾಟಕ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟ ಮಿತಿಮೀರಿದೆ. ಮಹಾರಾಷ್ಟ್ರ ಪುಂಡರಿಂದ ಕರ್ನಾಟಕ ಸಾರಿಗೆ ಬಸ್ ಚಾಲಕ ನಿರ್ವಾಹಕರ ಮೇಲೆ ಪದೇ ಪದೇ ದೌರ್ಜನ್ಯ ಹಲ್ಲೆ ಆಗ್ತಿದೆ. ಇದನ್ನ ಖಂಡಿಸಿ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ನಿನ್ನೆಯಷ್ಟೇ ಮಹಾರಾಷ್ಟ್ರ ಬಳಿಯ ಪುಣೆಯ ಗೇಟ್ ಬಳಿ ಬಸ್ ತಡೆದು ಚಾಲಕನ ಮುಖಕ್ಕೆ ಎಂಇಎಸ್ ಕಾರ್ಯಕರ್ತರು ಮಸಿ ಬಳಿದಿದ್ರು. ಬಸ್ ಮೇಲೆ ಜೈ ಮಹಾರಾಷ್ಟ್ರ ಜೈ ಮರಾಠಿ ಎಂದು ಬರೆದು ಉದ್ದಟತನ ಮೆರೆದಿದ್ರು. ಮಹಾ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ. ಕನ್ನಡ ಪರ ಸಂಘಟನೆಗಳಿಂದ ಶಾಂತಿಯ ಸಂದೇಶ. ಕಲಬುರಗಿಯಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನಾ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ಆದರೆ ಮಹಾರಾಷ್ಟ್ರದಂತೆ ನಮ್ಮವರು ಹಿಂಸಾ ಮಾರ್ಗ ಹಿಡಿಯದೆ ಶಾಂತಿ ಮಾರ್ಗದಲ್ಲಿ ಪ್ರತಿಭಟಿಸಿದ್ರು. ಮಹಾರಾಷ್ಟ್ರದಿಂದ ಆಳಂದಾಗೆ ಬಂದ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಮಸಿ ಬಳಿಯೋದು ಮಾನವೀಯತೆ ಅಲ್ಲ, ನೀವು ಮಸಿ ಬೆಳೆದ್ರೆ ನಾವು ಹಾರ ಹಾಕ್ತೇವೆ. ಬಸ್ ಚಾಲಕ ನಿರ್ವಾಹಕರನ್ನ ಮಾನವೀಯತೆ ದೃಷ್ಟಿಯಿಂದ ಕಾಣುವಂತೆ ಕನ್ನಡ ಪರ ಸಂಘಟನೆಗಳು ಎಂಇಎಸ್ ಪುಂಡರಿಗೆ ಶಾಂತಿ ಸಂದೇಶ ಸಾರಿದ್ರು. ಇದೇ ವೇಳೆ ಕರ್ನಾಟಕದವರಿಗೆ ಕೆಣಕಿದ್ರೆ ಮುಂದಿನ ದಿನದಲ್ಲಿ ಸುಮ್ಮನೆ ಕೂರೋದಿಲ್ಲ ಅಂತಲೂ ಎಚ್ಚರಿಕೆ ಕೊಡಲಾಯಿತು. ಕರ್ನಾಟಕ ಬಂದ್ಗೆ ಕನ್ನಡಿಗರು ಸಹಕರಿಸಿ. ರಾಜ್ಯದಲ್ಲಿ ಎಂಇಎಸ್ ನಿಷೇಧಕ್ಕೆ ವಾಟಾಳ್ ಆಗ್ರಹ. ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ರಾಮನಗರದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ರು. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡುತ್ತೇವೆ. ರಾಜ್ಯದಲ್ಲಿ ಎಂಇಎಸ್ ನಿಷೇಧ ಆಗಬೇಕು, ಕನ್ನಡಿಗರು ಒಂದಾಗಬೇಕು, ಬಂದ್ಗೆ ಸಹಕರಿಸಬೇಕು ಅಂತ ವಾಟಾಳ್ ಮನವಿ ಮಾಡಿದ್ರು. ಕರ್ನಾಟಕದಲ್ಲಿ ಇವತ್ತು 22ನೇ ತಾರೀಕು ನಡೀತಕ್ಕಂಥ ಬಂದ್ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಬೇಕಾಗಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರಕ್ಕೆ ಹೋಗಲಿ. ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಕೊಟ್ಟಿದೆ. ಆದರೆ ಕರವೇ ನಾರಾಯಣಗೌಡ ಬಣ ಬಂದ್ಗೆ ಬೆಂಬಲ ಕೊಡದೆ ವಿರೋಧಿಸಿದೆ. ಬಂದ್ ಒಂದೇ ಪರಿಹಾರ ಅಲ್ಲ, ವೈಯಕ್ತಿಕ ಪ್ರತಿಷ್ಠೆ ಪ್ರಚಾರಕ್ಕಾಗಿ ಬಂದ್ ಅನ್ನೋದಲ್ಲ. ಬನ್ನಿ ಮಹಾರಾಷ್ಟ್ರ ಗಡಿಗೆ ಹೋಗೋಣ, ಅಲ್ಲಿ ನಿಲ್ಲೋಣ, ನಾನು ರೆಡಿಯಾಗಿದ್ದೇನೆ ಅಂತ ಸವಾಲ್ ಹಾಕಿದ್ದಾರೆ. ಬಂದಿಗೆ ಕರೆ ಕೊಟ್ಟಿರುವಂಥ ವಿಚಾರಗಳು ಸರಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲ ಸಂದರ್ಭಕ್ಕೂ ಬಂದೇ ಮದ್ದಲ್ಲ. ಆದರೆ ಇವತ್ತೇನಾಗಿದೆ, ಇವತ್ತಿನ ಸಂದರ್ಭಕ್ಕೇನಾಗಿದೆ, ಮಾರ್ಚಲ್ಲಿ ತುಂಬ ಪರೀಕ್ಷೆಗಳು ನಡೆಯುತ್ತವೆ. ಆ ಮಕ್ಕಳು ಭವಿಷ್ಯನ ನೋಡಬೇಕಲ್ಲ, ವಿದ್ಯಾರ್ಥಿಗಳು ಭವಿಷ್ಯನ ನೋಡಬೇಕಲ್ಲ. ಅದಕ್ಕೋಸ್ಕರ ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ಒಟ್ನಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳಿಂದಲೇ ಅಪಸ್ವರ ಎದ್ದಿದ್ದು ಮಾರ್ಚ್ 22ಕ್ಕೆ ಬಂದ್ ಆಗುತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.